ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಲಿಟಲ್ ಹ್ಯಾಸ್ ಚೇಂಜ್ಡ್ ಇನ್ ದ ಇನ್ಕಮ್ ಟ್ಯಾಕ್ಸ್ ಬಿಲ್ 2025. ಇದು GS3 ಎಕಾನಮಿಗೆ ಸಂಬಂಧಪಟ್ಟಂತ ವಿಷಯ. ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿದಾದ್ರೆ, ನ್ಯೂ ಟ್ಯಾಕ್ಸ್ ಬಿಲ್, ದ ಗವರ್ಮೆಂಟ್ ಇಂಟ್ರೊಡ್ಯೂಸ್ ದ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 to replace the old 1961 law aiming to simplify tax rules. ತೆರಿಗೆ ನಿಯಮಗಳನ್ನ ಇನ್ನಷ್ಟು ಸರಳ ಮಾಡಲಿಕ್ಕೆ, ಸರಳೀಕೃತಗೊಳಿಸಲಿಕ್ಕೆ ಸರ್ಕಾರ 1961ರಲ್ಲಿ ಇದ್ದ ಹಳೆ ಕಾನೂನಿನ ಬದಲಿಗೆ ಈಗ 2025ರಲ್ಲಿ ಇನ್ಕಮ್ ಟ್ಯಾಕ್ಸಿನ ಹೊಸ ಮಸೂದೆಯನ್ನ ತರಲಿಕ್ಕೆ ಮುಂದಾಗ್ತಾ ಇದೆ. ನೋ ರಿಯಲ್ ಚೇಂಜ್. ದೋ ದ ಬಿಲ್ ಕ್ಲೇಮ್ಸ್ ಟು ಮೇಕ್ ಟ್ಯಾಕ್ಸ್ ಸಿಂಪ್ಲರ್, ಇಟ್ ಮೋಸ್ಟ್ಲಿ ರೀಆರ್ಗನೈಸಸ್ ಅಂತಂದ್ರೆ ಏನೋ ಇದರಲ್ಲಿ ಸಿಂಪ್ಲಿಫೈ ಮಾಡ್ತಿದ್ದೇವೆ ಅಂತ ಹೇಳಿದ್ರು ಸಹ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹಳೆಯ ಕಾನೂನುಗಳಿತ್ತಲ್ವಾ ಅದನ್ನೇ ಬೇರೆ ರೀತಿ ಹೇಳ್ತಾ ಇದ್ದಾರೆ, ಪುನಃ ಮಂಡಿಸ್ತಾ ಇದ್ದಾರೆ. ಓಲ್ಡ್ ಲಾ ವಿತೌಟ್ ರಿಮೂವಿಂಗ್ ಇಟ್ಸ್ ಕಾಂಪ್ಲೆಕ್ಸಿಟೀಸ್. ಹಾಗಾಗಿ ಅಷ್ಟೇನು ಬಹಳ ಸರಳ ಆಗ್ತಾ ಇಲ್ಲ ಇದು. ಆ ಹಳೆ ಸಮಸ್ಯೆಗಳು ಹಾಗೆ ಇದೆ, ಆ ಹಳೆ ರೂಲ್ಸ್ ಗಳನ್ನೇ ಬೇರೆ ರೀತಿಯಲ್ಲಿ ಇವರು ಮಂಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಫಿಕಲ್ಟ್ ಲ್ಯಾಂಗ್ವೇಜ್. ದ ನ್ಯೂ ಬಿಲ್ ಸ್ಟಿಲ್ ಯೂಸಸ್ ಕಾಂಪ್ಲಿಕೇಟೆಡ್ ವರ್ಡ್ಸ್ ಅಂಡ್ ಲೀಗಲ್ ಟರ್ಮ್ಸ್, ಮೇಕಿಂಗ್ ಇಟ್ ಹಾರ್ಡ್ ಫಾರ್ ಆರ್ಡಿನರಿ ಟ್ಯಾಕ್ಸ್ ಪೇಯರ್ಸ್ ಟು ಅಂಡರ್ಸ್ಟ್ಯಾಂಡ್. ಅಂತಂದ್ರೆ ಈಗ ಹೊಸ ಮಸೂದೆಯಲ್ಲಿ ಇರುವಂತಹ ಪದಗಳು ಬಹಳ ಕಠಿಣ ಆಗಿದೆ. ಅಲ್ಲಿ ಸಾಮಾನ್ಯ ಜನರಿಗೆ, ಒಬ್ಬ ಸಾಮಾನ್ಯ ಜನ ಅಥವಾ ಯಾರೊಬ್ಬ ವ್ಯಕ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾದ್ರೆ ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂತಹ ಶಬ್ದಗಳನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ, ಕಠಿಣವಾದ ಭಾಷೆಯನ್ನ ಬಳಸಿದ್ದಾರೆ. ಇನ್ನು ಮೋರ್ ಗವರ್ನೆಂಟ್ ಪವರ್. ಇಟ್ ಗಿವ್ಸ್ ಟ್ಯಾಕ್ಸ್ ಆಫೀಸರ್ಸ್ ಮೋರ್ ಪವರ್, ಇನ್ಕ್ಲೂಡಿಂಗ್ ಸರ್ಚಿಂಗ್ ಡಿಜಿಟಲ್ ಡಿವೈಸಸ್ ಲೈಕ್ ಇಮೇಲ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ವಿತೌಟ್ ಕ್ಲಿಯರ್ ಲೀಗಲ್ ಲಿಮಿಟ್ಸ್. ಅಂತಂದ್ರೆ ಈ ಒಂದು ಕಾಯ್ದೆಯ ಮೂಲಕ ತೆರಿಗೆ ಅಧಿಕಾರಿಗಳಿರ್ತಾರಲ್ವಾ ಅವರಿಗೆ ಹೆಚ್ಚು ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಇಮೇಲ್ ಮತ್ತೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾಹಿತಿಗಳನ್ನ ಪರಿಶೀಲಿಸೋದು, ಇಂತಹ ಅಧಿಕಾರಿಗಳನ್ನ ಸಹ ಈ ತೆರಿಗೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಯಾವುದೇ ಕಾನೂನಾತ್ಮಕ ಮಿತಿಯನ್ನ ಹೇರಿಲ್ಲ. ಹಾಗಾಗಿ ಪ್ರೈವಸಿಗೆ ಸಂಬಂಧಪಟ್ಟಂತ ಕೆಲವೊಂದು ಕನ್ಸರ್ನ್ಗಳು ಎದುರಾಗ್ತಾ ಇವೆ. ಮೋರ್ ಲೀಗಲ್ ಕೇಸಸ್. ಸಿನ್ಸ್ ದಿ ಬಿಲ್ ಕೀಪ್ಸ್ ಮೆನಿ ಓಲ್ಡ್ ರೂಲ್ಸ್ ಬಟ್ ರೀಅರೇಂಜಸ್ ದೆಮ್. ಅಂತಂದ್ರೆ ಹಳೆ ಕಾನೂನುಗಳನ್ನ ಇಟ್ಕೊಂಡು ಅದನ್ನೇ ರೀಅರೇಂಜ್ ಮಾಡಿದ್ದಾರೆ. ಇಟ್ ಮೇ ಲೀಡ್ ಟು ಮೋರ್ ಕೋರ್ಟ್ ಕೇಸಸ್ ಅಂಡ್ ಕನ್ಫ್ಯೂಷನ್ ಇನ್ಸ್ಟೆಡ್ ಆಫ್ ರೆಡ್ಯೂಸಿಂಗ್ ದೆಮ್. ಹಳೆ ನಿಯಮಗಳನ್ನೇ ಬೇರೆ ರೂಪದಲ್ಲಿ ಹೇಳ್ತಾ ಇರೋದ್ರಿಂದ ಸ್ಪಷ್ಟತೆ ಸಿಗೋದ್ರ ಬದಲು ನ್ಯಾಯಾಲಯದಲ್ಲಿ ಇನ್ನಷ್ಟು ಪ್ರಕರಣಗಳು ಉಂಟಾಗಬಹುದು. ಇದರಿಂದ ಜನರು ಅರ್ಥ ಆಗಿಲ್ಲ ತಮಗೆ ಅಂತ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನ ಹೂಡಬಹುದು ನ್ಯಾಯಾಲಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬೆಟರ್ ಅಲ್ಟರ್ನೇಟಿವ್. Instead of replacing the law completely, improving and removing the harsh rules in the existing law would be better approach. ಈಗ ಹೊಸದಾದ ಕಾನೂನನ್ನ ತೆಗೆದುಕೊಂಡು ಬಂದು ಅಲ್ಲೆಲ್ಲ ಹೊಸದಾಗಿ ಮಾಡಿದೇವೆ ಅಂತ ಹೇಳೋ ಬದಲು ಈಗ ಇತ್ತಲ್ವಾ ಕಾನೂನು, ಅದರಲ್ಲಿರುವಂತಹ ತೊಂದರೆಗಳನ್ನ ಸರಿಪಡಿಸೋದು ಬಹಳ ಒಳ್ಳೆಯದು. ಹಾಗಾಗಿ ಆ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಕೆಳಗಡೆ ರೀಮಾಡೆಲಿಂಗ್ ದಿ UAE ಇಂಡಿಯಾ ಏವಿಯೇಷನ್ ಪಾರ್ಟ್ನರ್ಶಿಪ್, ಭಾರತ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತ ವಿಷಯ. ಇದು GS2 IRಗೆ ಸಂಬಂಧಪಟ್ಟಿದ್ದು. UAE as a key travel destination. The UAE is India's biggest outbound travel market, but there are not enough flights to meet demand. ಅಂತಂದ್ರೆ UAEಗೆ ಭಾರತದಿಂದ ಪ್ರವಾಸ ಕೈಗೊಳ್ಳುವವರ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇದೆ, ಆದ್ರೆ ಅವರಿಗೆ ಬೇಕಾದಷ್ಟು ವಿಮಾನ ಸೌಲಭ್ಯಗಳು ಇಲ್ಲ. ಹಾಗಾಗಿ ಏನಾಗಬೇಕು? ನೀಡ್ ಮೋರ್ ಫ್ಲೈಟ್ಸ್. ಲಿಮಿಟೆಡ್ ಫ್ಲೈಟ್ಸ್ ಇನ್ಕ್ರೀಸ್ ಟಿಕೆಟ್ ಪ್ರೈಸಸ್ ಅಂಡ್ ರಿಸ್ಟ್ರಿಕ್ಟ್ ಟ್ರಾವೆಲ್ ಚಾಯ್ಸಸ್ ಫಾರ್ ಇಂಡಿಯನ್ಸ್ ಅಂಡ್ UAE ರೆಸಿಡೆಂಟ್ಸ್. ಕಡಿಮೆ ವಿಮಾನಗಳು ಇರೋದ್ರಿಂದ ಟಿಕೆಟ್ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂತಂದ್ರೆ ಹೆಚ್ಚು ಪ್ರೈಸ್ ಅನ್ನ ಪೇ ಮಾಡಬೇಕಾಗುತ್ತೆ ಟಿಕೆಟಿಗೋಸ್ಕರ. ಮತ್ತೆ ಪ್ರಯಾಣಿಕರಿಗೆ ಈಗ ತಮಗೆ ಬೇಕಾದ ಸಮಯಕ್ಕೆ ಮತ್ತೆ ಬೇಕಾದ ಜಾಗಕ್ಕೆ ಈ ರೀತಿ ತಮಗೆ ಬೇಕಾದ ಆಯ್ಕೆಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಯಾಣಿಕರಿಗೆ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. Better agreements needed. A modern aviation strategy can improve investment, trade and economic ties between India and the UAE. ಮುಖ್ಯವಾಗಿ ಈ ಉತ್ತಮವಾದ ವಿಮಾನೋದ್ಯಮಕ್ಕೆ ಸಂಬಂಧಪಟ್ಟ ನೀತಿಗಳಿಂದ ಹೂಡಿಕೆ, ವ್ಯಾಪಾರ ಮತ್ತೆ ಆರ್ಥಿಕ ಸಹಕಾರವನ್ನು ಹೆಚ್ಚಿಸಬಹುದು. ಅದರ ಒಂದು ಅವಶ್ಯಕತೆ ಇದೆ. ಕೊಲಾಬರೇಷನ್ ಓವರ್ ಕಾಂಪಿಟೇಷನ್. ಬೋತ್ ಕಂಟ್ರೀಸ್ ಶುಡ್ ವರ್ಕ್ ಟುಗೆದರ್ ಟು ಇಂಪ್ರೂವ್ ಏವಿಯೇಷನ್, ಟ್ರೈನ್ ಪೈಲಟ್ಸ್ ಅಂಡ್ ಇನ್ವೆಸ್ಟ್ ಇನ್ ನ್ಯೂ ಏರ್ಪೋರ್ಟ್ಸ್. ಎರಡೂ ದೇಶಗಳು ಪರಸ್ಪರ ಪೈಪೋಟಿ ಮಾಡೋದ್ರ ಬದಲು ಪರಸ್ಪರ ಸಹಕಾರದಿಂದ ಪೈಲಟ್ ತರಬೇತಿ ಕೊಡೋದಾಗಿರಬಹುದು, ಹೊಸ ವಿಮಾನ ನಿಲ್ದಾಣಗಳಲ್ಲಿ ಹೂಡಿಕೆ ಮಾಡೋದು, ಹೀಗೆ ಉತ್ತಮವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಬಹುದು. ಈ ಕೊಲಾಬರೇಷನ್ ಓವರ್ ಕಾಂಪಿಟೇಷನ್ ಅನ್ನುವಂತಹ ಒಂದು ಪಾಯಿಂಟ್ ಇದೆಯಲ್ವಾ, ಇದು ಇಲ್ಲಿ ಮಾತ್ರ ಅಲ್ಲ,
ಯಾವುದೇ ಒಂದು 2 ಸಿಸ್ಟಮ್‌ಗಳ ವಿಷಯ ಬಂದಾಗ ನಾವು ಆ ಪಾಯಿಂಟ್ ಅನ್ನು ಯೂಸ್ ಮಾಡ್ಕೋಬೇಕು. ಅಂತಂದ್ರೆ ಭಾರತದಲ್ಲೂ 2 ಸ್ಟೇಟ್ಸ್‌ಗಳ ನಡುವೆ ಯಾವುದೋ ಒಂದು ವಿಷಯ ಬಂದಾಗ, ಮತ್ತೆ ಬೇರೆ ಬೇರೆ ರಾಜ್ಯಗಳ ನಡುವೆ, ಬೇರೆ ಬೇರೆ ದೇಶಗಳ ನಡುವೆ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಸಹಕಾರದಿಂದ ಮಾತ್ರ ಬೆಳವಣಿಗೆ ಸಾಧ್ಯ, ಸ್ಪರ್ಧೆಯಿಂದಲ್ಲ ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಒಳ್ಳೆಯದು. ಫ್ಯೂಚರ್ ಪೊಟೆನ್ಷಿಯಲ್. ಸ್ಟ್ರಾಂಗರ್ ಏವಿಯೇಷನ್ ಟೈಸ್ ವಿಲ್ ಹೆಲ್ಪ್ ಮೋರ್ ಇಂಡಿಯನ್ ಸಿಟೀಸ್ ಕನೆಕ್ಟ್ ಗ್ಲೋಬಲಿ, ಬೆನಿಫಿಟಿಂಗ್ ಬೋತ್ ಕಂಟ್ರೀಸ್. ಉತ್ತಮವಾದ ಸಂಪರ್ಕ ಹೊಂದ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ, ಈಗ ಅಲ್ಲೂ ಎಷ್ಟೋ ಸಿಟಿಗಳಿರುತ್ತೆ, ಭಾರತದ ಎಷ್ಟೋ ನಗರಗಳಿರುತ್ತೆ, ಎರಡೂ ದೇಶಗಳ ನಗರಗಳ ಜೊತೆ ಒಳ್ಳೆ ಸಂಬಂಧ ವೃದ್ಧಿ ಆಗುತ್ತೆ. ಮತ್ತೆ ಭಾರತಕ್ಕೂ ಸಹ ಜಾಗತಿಕ ಮಟ್ಟದಲ್ಲಿ ತನ್ನ ಪರಿಚಯವನ್ನು, ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಅದೇ ರೀತಿ UAEಗೂ ಸಹ ಈ ಒಂದು ಅವಕಾಶ ಸಿಗುತ್ತೆ. ಈ ಮೂಲಕ ಎರಡು ದೇಶಗಳು ಸಹಕಾರದ ಮೂಲಕ ಏವಿಯೇಷನ್ ಸೆಕ್ಟರ್ನಲ್ಲಿ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಳಬೇಕು. ನಂತರ ಈ ಕಡೆ ಡಬಲ್ ಟ್ರಬಲ್, ದ ಆಧಾರ್ ಸೀಮ್ಸ್ ದ ಡಿಫಾಲ್ಟ್ ವೆಟ್ ಟು ರಿಸ್ಟ್ರಿಕ್ಟ್ ಅ ವೋಟರ್ ಟು ಒನ್ ಪೋಲಿಂಗ್ ಲೊಕೇಶನ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಟ್ರಸ್ಟ್ ಇನ್ ಎಲೆಕ್ಷನ್ಸ್ ಇಸ್ ಇಂಪಾರ್ಟೆಂಟ್. ಪೀಪಲ್ ಮಸ್ಟ್ ಟ್ರಸ್ಟ್ ದಿ ಎಲೆಕ್ಷನ್ ಪ್ರೊಸೆಸ್ ಫಾರ್ ಡೆಮೋಕ್ರಸಿ ಟು ವರ್ಕ್ ವೆಲ್. ಮುಖ್ಯವಾಗಿ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾಗಿ ಆಗ್ಬೇಕಾದ್ರೆ, ಸರಿಯಾಗಿ ಮುಂದುವರಿಬೇಕಾದ್ರೆ ಜನರು ಅದರಲ್ಲಿರುವಂತಹ ಬೇರೆ ಬೇರೆ ವ್ಯವಸ್ಥೆಗಳನ್ನ, ಅಂತಂದ್ರೆ ಅದರಲ್ಲಿರುವಂತಹ ಬೇರೆ ಬೇರೆ ಅಂಗಗಳು, ರಾಜ್ಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಲ್ಲ ಒಂದೇ ಬೇರೆ ಬೇರೆ ರೀತಿ ಬರುತ್ತಲ್ವಾ, ಅದೆಲ್ಲವನ್ನ ಸರಿಯಾಗಿ ಜನರು ವಿಶ್ವಾಸದ ಮೂಲಕ ಅದನ್ನ ಪರಿಗಣಿಸಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಚುನಾವಣೆಗಳ ಮೇಲಿನ ವಿಶ್ವಾಸಾರ್ಹತೆ ಹೆಚ್ಚಾಗಬೇಕು. ಇಶ್ಯೂ ವಿತ್ ದಿ ವೋಟರ್ ರಿಜಿಸ್ಟ್ರೇಷನ್. ಇನ್ ಸಮ್ ಸ್ಟೇಟ್ಸ್ ನಂಬರ್ ಆಫ್ ವೋಟರ್ಸ್ ಇನ್ಕ್ರೀಸ್ಡ್ ಸಡನ್ಲಿ, ರೈಸಿಂಗ್ ಕ್ವಶನ್ಸ್ ಅಬೌಟ್ ದಿ ಪ್ರೊಸೆಸ್. ಕೆಲವು ರಾಜ್ಯಗಳಲ್ಲಿ, ಈಗ ಒಂದು ತಿಂಗಳ ಹಿಂದೆ ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡಿದ್ವಿ, ಮಹಾರಾಷ್ಟ್ರದಲ್ಲಿ ಸಡನ್ ಆಗಿ ಚುನಾವಣೆ ಸಂದರ್ಭ ಬಂದ ಕೆಲವೇ ತಿಂಗಳಲ್ಲಿ ಎಷ್ಟೋ ಲಕ್ಷಗಟ್ಟಲೆ ವೋಟರ್ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. 6 ವರ್ಷಗಳಲ್ಲಿ, 5-6 ವರ್ಷಗಳಲ್ಲಿ ಆಗದೆ ಇರುವಂತದ್ದು ಕೇವಲ 6 ತಿಂಗಳಲ್ಲಿ ಆಗ್ಬಿಟ್ಟಿದೆ ಅನ್ನುವಂತ ಒಂದು ಮಾಹಿತಿಯನ್ನು ನಾವು ಕೇಳಿದ್ವಿ. ಅದನ್ನೇ ಇವರು ಉದಾಹರಣೆ ಕೊಟ್ಕೊಂಡು, ಕೆಲವು ರಾಜ್ಯಗಳು ಏನಾಗ್ತಾ ಇದೆ, ಅಚಾನಕ್ ಆಗಿ ವೋಟರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದು ಚುನಾವಣಾ ಪ್ರಕ್ರಿಯೆ ಇದೆಯಲ್ವಾ, ಅದರ ಬಗ್ಗೆ ದೊಡ್ಡ ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಅದಾದ ನಂತರ ಮೊನ್ನೆ ಸಹ ಒಂದು ವಿಷಯ ನೋಡಿದ್ವಿ, ಡೂಪ್ಲಿಕೇಟ್ ವೋಟರ್ ಐಡಿಸ್ ಪ್ರಾಬ್ಲಮ್. ಸಮ್ ವೋಟರ್ಸ್ ಹ್ಯಾವ್ ದಿ ಸೇಮ್ ವೋಟರ್ ಐಡಿ ನಂಬರ್ ಅಂಡ್ ದೇರ್ ಇಸ್ ಅ ರಿಸ್ಕ್ ಆಫ್ ಪೀಪಲ್ ವೋಟಿಂಗ್ ಇನ್ 2 ಪ್ಲೇಸಸ್. ಈಗ ಒಬ್ರು ಒಂದು ವೋಟರ್ ಐಡಿನ ಹೊಂದಿರ್ತಾರೆ, ಅದೇ ನಂಬರ್ ಇನ್ನೊಂದ್ ಕಡೆನೂ ಸಿಗುತ್ತೆ, ಇನ್ನೊಂದ್ ಕಡೆನೂ ಇರುತ್ತೆ ಅವರಿಗೆ. ಎರಡೂ ಕಡೆನೂ ಅವರು ವೋಟ್ ಮಾಡುವ ಸಾಧ್ಯತೆಗಳು ಇದೆ. ಮತ್ತೆ ವೋಟರ್ ಐಡಿ ಡೂಪ್ಲಿಕೇಶನ್, ಒಂದೇ ಹೆಸರಿನವರು ಅಥವಾ ಒಂದೇ ವೋಟರ್ ಐಡಿ ಎರಡು ಕಡೆ. ಮುಖ್ಯವಾಗಿ ಮೈಗ್ರೇಷನ್, ನಿನ್ನೆ ಒಂದು ಮೈಗ್ರೇಷನ್ ಕ್ವಶನ್ ಕೊಟ್ಟಿದ್ನಲ್ವಾ, ಮೈಗ್ರೇಷನ್ ಇಂದ ಆಗುವಂತ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಸಹ ನಾವು ಡಿಸ್ಕಸ್ ಮಾಡಿದ್ದು, ಥಿಂಕ್ ಮಾಡ್ಲಿಕ್ಕೆ ಹೇಳಿದ್ದೆ. ಮೈಗ್ರೇಷನ್ ಇಂದ ಏನಾಗುತ್ತೆ, ಯಾವುದೋ ಒಂದು ರಾಜ್ಯದಿಂದ ಇಲ್ಲಿ ಬಂದಿರ್ತಾರೆ, ಇಲ್ಲೂ ವೋಟರ್ ಐಡಿ ಪಡ್ಕೊಳ್ಳೋದು, ಅಲ್ಲೂ ಸಹ ವೋಟ್ ಮಾಡ್ಲಿಕ್ಕೆ ಅವಕಾಶ ಪಡ್ಕೊಳ್ಳೋದು, ಎರಡೂ ರಾಜ್ಯದಲ್ಲಿ ಚುನಾವಣೆ ಆದಾಗ ಭಾಗವಹಿಸೋದು, ಈ ರೀತಿಯ ಸಮಸ್ಯೆಗಳು ಸಹ ಎಷ್ಟೋ ಸಾರಿ ಕಂಡು ಬಂದಿದೆ. ಹೀಗಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಇಂತಹ ಸಮಸ್ಯೆಗಳು ಎರಡೂ ಕಡೆ ಮತ ಚಲಾವಣೆ ಮಾಡುವ ಸಾಧ್ಯತೆ ಸಹ ಇರುತ್ತೆ. ಆಧಾರ್ ಲಿಂಕಿಂಗ್ ಇಸ್ ನಾಟ್ ಅ ಪರ್ಫೆಕ್ಟ್ ಸೊಲ್ಯೂಷನ್. ಆಧಾರ್ ಅನ್ನ ಲಿಂಕ್ ಮಾಡಿದ್ರೆ ವೋಟರ್ ಐಡಿಗೆ, ಆಗ ಇಂತಹ ಸಮಸ್ಯೆಗಳನ್ನ ದೂರ ಮಾಡಬಹುದು ಅಂತ ಒಬ್ರು ಹೇಳಿದ್ರು. ಆದ್ರೆ ಆಧಾರ್ ಕ್ಯಾನ್ ಹೆಲ್ಪ್ ಬಟ್ ಹ್ಯಾಸ್ ಪ್ರಾಬ್ಲಮ್ಸ್ ಆಸ್ ಇಟ್ ಐಡೆಂಟಿಫೈಸ್ ರೆಸಿಡೆಂಟ್ಸ್, ನಾಟ್ ನೆಸೆಸರಿಲಿ ಸಿಟಿಸನ್ಸ್. ಆಧಾರ್ ಸಿಟಿಸನ್ಶಿಪ್ಪಿನ ಪ್ರೂಫ್ ಅಲ್ಲ ಅಂತ ಸರ್ಕಾರ ಸಹ ಹೇಳಿದೆ, ಗೌರ್ಮೆಂಟ್ ಮತ್ತೆ ಕಾನೂನು ನ್ಯಾಯ ವ್ಯವಸ್ಥೆ, ಸುಪ್ರೀಂ ಕೋರ್ಟ್ ಸಹ ಹಲವಾರು ಅದನ್ನ ಪ್ರಶ್ನೆ ಮಾಡಿದೆ. ಅಂದ್ರೆ ಗೌರ್ಮೆಂಟ್ ಆಮೇಲೆ ಸ್ಪಷ್ಟನೆ ಕೊಟ್ಟ ಪ್ರಕಾರ, ಆಧಾರ್ ಇಸ್ ನಾಟ್ ಅ ಪ್ರೂಫ್ ಆಫ್ ಸಿಟಿಸನ್ಶಿಪ್. ಆಧಾರ್ ಸಿಟಿಸನ್ಶಿಪ್ಪಿನ ಪ್ರೂಫ್ ಅಲ್ಲ. ಹಾಗಾಗಿ ಇದರಿಂದ ಏನಾಗುತ್ತೆ, ಅದ್ರ ನಿವಾಸಿಗಳನ್ನ ಗುರುತಿಸಲಿಕ್ಕೆ ಸಹಾಯ ಆಗುತ್ತೆ ಹೊರತು ನಾಗರಿಕರನ್ನ ಅಲ್ಲ ಅನ್ನುವಂತ ಸಮಸ್ಯೆ ಬರುತ್ತೆ. ಬೆಟರ್ ವೆರಿಫಿಕೇಶನ್ ನೀಡೆಡ್. ಹಾಗಾಗಿ ಮುಖ್ಯವಾಗಿ ಆಗ್ಬೇಕಾಗಿರೋದೇನು, ಎಲೆಕ್ಷನ್ ಕಮಿಷನ್ ಶುಡ್ ಇಂಪ್ರೂವ್ ದಿ ಸಿಸ್ಟಮ್ ಟು ಎನ್ಶೋರ್ ಈಚ್ ವೋಟರ್ ಐಡಿ ಹ್ಯಾಸ್ ಓನ್ಲಿ ಒನ್ ವ್ಯಾಲಿಡ್ ಐಡಿ. ಚುನಾವಣಾ ಆಯೋಗ ಏನ್ ಮಾಡಬೇಕು, ಪ್ರತಿಯೊಬ್ಬ ಮತದಾರರಿಗೂ ಒಂದೇ ಮಾನ್ಯವಾದ ಗುರುತಿನ ಚೀಟಿ ಅಥವಾ ಗುರುತು ಇರುವ ಹಾಗೆ ಪರಿಶೀಲನಾ ವ್ಯವಸ್ಥೆಯನ್ನು ರೂಪಿಸಬೇಕು. ಇದಾದ ನಂತರ ಅಗೇನ್ಸ್ಟ್ ಡಾಮಿನೇಷನ್. ಇಷ್ಟು ಹೊತ್ತು ಕೇಳಿದ್ವಲ್ವಾ ಡಬಲ್ ಟ್ರಬಲ್, ಇದು ಪೊಲಿಟಿಗೆ ಸಂಬಂಧಪಟ್ಟಂತ ವಿಷಯ ಆಗಿತ್ತು. ಈಗ ಅಗೇನ್ಸ್ಟ್ ಡಾಮಿನೇಷನ್, ಇದು ಸ್ಪೇಸ್ ಡಿಪ್ಲೊಮಾಸಿಗೆ ಸಂಬಂಧಪಟ್ಟಂತ ವಿಷಯ. ಐಆರ್ ನಲ್ಲೂ ಯೂಸ್ ಮಾಡ್ಕೋಬಹುದು ಇದನ್ನ. ನಾಸಾಸ್ ಅಗ್ರೆಸಿವ್ ಸ್ಪೇಸ್ ಪಾಲಿಸಿ. ನಾಸಾಸ್ ಲೀಡರ್ ಸ್ಯಾಡ್ ದ US ವಾಂಟ್ಸ್ ಟು ಡಾಮಿನೇಟ್ ಸ್ಪೇಸ್ ವಿಚ್ ರೈಸಸ್ ಕನ್ಸರ್ನ್ಸ್. ನಾಸಾದ ಒಬ್ರು ಹಿರಿಯ ಅಧಿಕಾರಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ಅಂತರಿಕ್ಷ ಕ್ಷೇತ್ರದಲ್ಲಿ ಅಮೆರಿಕ ಬೇರೆ ದೇಶಗಳನ್ನ ಹಿಂದಾಕುತ್ತೆ, ನಾವಿದನ್ನ ಡಾಮಿನೇಟ್ ಮಾಡ್ತೇವೆ ಅಂತ ಹೇಳಿದ್ದು ಈಗ ಬಹಳ ಕಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸ್ಪೇಸ್ ಶುಡ್ ಬಿಲಾಂಗ್ ಟು ಎವ್ರಿವನ್, ಅಂತಂದ್ರೆ ಅಂತರಿಕ್ಷ ಅನ್ನೋದು ಎಲ್ರಿಗೂ ಸೇರಿದ್ದು. ದ ಮೂನ್ ಅಂಡ್ ಸ್ಪೇಸ್ ರಿಸೋರ್ಸಸ್ ಶುಡ್ ಬಿ ಶೇರ್ಡ್, ನಾಟ್ ಕಂಟ್ರೋಲ್ಡ್ ಬೈ ಎನಿ ಒನ್ ಕಂಟ್ರಿ.
ಈಗ ನಮ್ಮ ಭೂಮಿಯ ಮೇಲಿನ ಆಸ್ತಿಗಳಿಗೋಸ್ಕರ ಅಂತೂ ಜಗಳ ಮಾಡ್ಕೊಳ್ತಾನೆ ಇದ್ದೇವೆ ಬಹಳಾರು ಸಾವಿರಾರು ವರ್ಷಗಳಿಂದ. ಈಗ ಅಂತರಿಕ್ಷವನ್ನು ಸಹ ಬಿಡ್ತಾ ಇಲ್ಲ ನಾವು. ಅಲ್ಲಿ ಹೋಗಿ ಅಲ್ಲಿರುವ ಆಕಾಶ ಕಾಯಗಳನ್ನ ಅದು ಮನುಷ್ಯರದ್ದು, ಅದು ನಮ್ಮ ದೇಶದ್ದು ಅಂತ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಚಂದ್ರ ಹಾಗೂ ಅಂತರಿಕ್ಷದ ಸಂಪತ್ತು ಯಾವುದೇ ಒಂದು ದೇಶದ ನಿಯಂತ್ರಣದಲ್ಲಿ ಇರಬಾರದು, ಎಲ್ಲರಿಗೂ ಒತ್ತು ಸೇರಬೇಕು ಅಂತ ಹಲವಾರು ದೇಶಗಳು ಹೇಳ್ತಾ ಇದ್ದಾವೆ. Legal issues in space regulations. Laws about space activities are not clear and rules are not evolving fast enough. ಅಂತಂದ್ರೆ ಅಂತರಿಕ್ಷಕ್ಕೆ ಸಂಬಂಧಪಟ್ಟ ನಿಯಮಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇಲ್ಲ. ತಂತ್ರಜ್ಞಾನ ಏನೋ ಮುಂದುವರಿತಾ ಇದೆ, ಆದ್ರೆ ಆ ತಂತ್ರಜ್ಞಾನವನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು, ಹೇಗೆ ಅದನ್ನ ಸರಿಯಾಗಿ ನಿಭಾಯಿಸಬೇಕು ಅನ್ನೋದ್ರ ಕುರಿತು ಯಾವುದೇ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಂದೆ ಬರ್ತಾ ಇಲ್ಲ, ಅದನ್ನ ರೂಢಿಗೊಳಿಸ್ತಾ ಇಲ್ಲ. ರಿಸ್ಕ್ ಟು ಗ್ಲೋಬಲ್ ಸ್ಪೇಸ್ ಕೋಆಪರೇಷನ್. ಇದರಿಂದ ಏನಾಗುತ್ತೆ, ಇಫ್ ದ US ಫೋಕಸಸ್ ಓನ್ಲಿ ಆನ್ ಇಟ್ಸ್ ಓನ್ ಗೋಲ್ಸ್, ಇಟ್ ಕುಡ್ ಹಾರ್ಮ್ ಇಂಟರ್ನ್ಯಾಷನಲ್ ಟೀಮ್ ವರ್ಕ್ ಇನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಅಮೆರಿಕ ತನ್ನ ಹಿತಾಸಕ್ತಿಯನ್ನ ಮಾತ್ರ ಗಮನ ಹರಿಸಿದ್ರೆ ಅಂತಾರಾಷ್ಟ್ರೀಯ ಸಹಕಾರ ಅದಕ್ಕೆ ಧಕ್ಕೆ ಆಗುತ್ತೆ. ಅಂತಂದ್ರೆ ಬೇರೆ ಬೇರೆ ದೇಶಗಳು ಒಟ್ಟಾಗಿ ಸೇರ್ಕೊಂಡು ಏನಾದ್ರೂ ಒಂದು ಎಕ್ಸ್ಪ್ಲೋರೇಷನ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಂದ್ರೆ ಭೂಮಿ ಮತ್ತೆ ಚಂದ್ರ ಇದು ಯಾವುದೇ ಆಕಾಶಕಾಯ, ಅಂದ್ರೆ ನಾವೆಲ್ಲರೂ ಒಂದೇ ಭೂಮಿಗೆ ಸೇರಿದವರು, ನಾವೆಲ್ಲರೂ ಒಂದೇ ಮನುಕುಲದವರು ಅನ್ನುವಂತ ಒಂದು ಕಲ್ಪನೆ ಇಟ್ಕೊಂಡ್ರೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗ್ಬಹುದು. ಅಥವಾ ಇಲ್ಲೂ ಸಹ ನಮ್ಮ ಜಾತಿ ಧರ್ಮ ದೇಶ ಇಂತಹ ಒಂದು ಮೈಂಡ್ ಸೆಟ್ ಅನ್ನು ತೆಗೆದುಕೊಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಜಗಳ ಹೆಚ್ಚಾಗತ್ತೆ ಅಷ್ಟೇ, ಅದಕ್ಕಿಂತ ಇನ್ನೇನು ದೊಡ್ಡ ಪ್ರಮಾಣದ ಪರಿಣಾಮ ಏನೂ ಆಗೋದಿಲ್ಲ. ನೀಡ್ ಫಾರ್ ಜಾಯಿಂಟ್ ಆಕ್ಷನ್. ಕಂಟ್ರೀಸ್ ಲೈಕ್ ಇಂಡಿಯಾ ಶುಡ್ ವರ್ಕ್ ವಿತ್ ಅದರ್ಸ್ ಟು ಪ್ರಿವೆಂಟ್ ಎನಿ ಒನ್ ನೇಷನ್ ಫ್ರಮ್ ಕಂಟ್ರೋಲಿಂಗ್ ಸ್ಪೇಸ್. ಅಂತಂದ್ರೆ ಭಾರತ ಸೇರಿದ ಹಾಗೆ ಬೇರೆ ಬೇರೆ ದೇಶಗಳು ಇವು ಯಾವುದಾದ್ರೂ ಒಂದೇ ಒಂದು ದೇಶ ಇಡೀ ಅಂತರಿಕ್ಷದ ಮೇಲೆ ಪ್ರಭುತ್ವನ ಸಾಧಿಸಲಿಕ್ಕೆ ಬಿಡಬಾರ್ದು, ಸಾಧಿಸಿದ ಹಾಗೆ ನೋಡ್ಕೊಳ್ಬೇಕು. ಅಂತಂದ್ರೆ ಈ ತರ ಒಂದು ಹೇಳಿಕೆಯನ್ನು ಅವ್ರು ಕೊಟ್ಟರು ಸಹ ಕೆಲವು ದಿನಗಳ ಹಿಂದೆ ನಾವು ಮಾತಾಡ್ಕೊಂಡಿದ್ವಲ್ವಾ, ಅಂತಂದ್ರೆ ಇಟ್ ಇಸ್ ವಿ ಆರ್ ಲಿವಿಂಗ್ ಇನ್ ಅ ಮಲ್ಟಿಲ್ಯಾಟ್ರಲ್ ವರ್ಲ್ಡ್. ಅಂತಂದ್ರೆ ಬಹುಪಕ್ಷೀಯವಾದಂತಹ ಜಗತ್ತು ಇದು. ಯಾವುದೇ ಒಂದು ದೇಶ ಸಂಪೂರ್ಣವಾಗಿ ಯಾವುದೇ ವಿಷಯದ ಮೇಲೂ ಕಂಟ್ರೋಲ್ ಅನ್ನ ಸಾಧಿಸಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅದು ಇನ್ನೊಂದು ದೇಶದ ಮೇಲೆ ಯಾವುದಾದ್ರೂ ಒಂದು ರೀತಿಯಿಂದ ಅವಲಂಬಿತ ಆಗ್ಕೊಂಡೇ ಇರುತ್ತೆ. ಈಗ ಅಮೆರಿಕಕ್ಕೂ ಚೀನಾ ಬೇಕು, ಚೀನಾಕ್ಕೂ ಅಮೆರಿಕ ಬೇಕು ಅಂತಂದ್ರೆ ಅವರಿಬ್ರು ವೈರುಧ್ಯವನ್ನ ಸಾಧಿಸ್ತಾ ಇದ್ರು ಸಹ ಎಷ್ಟೋ ವಿಷಯಗಳಿಗೆ ಪರಸ್ಪರ ಅವಲಂಬನೆನ ಇಟ್ಕೊಂಡಿವೆ. ಹಾಗಾಗಿ ಆ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೆಲವು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟ ಬಂದಾಗ ಅದನ್ನ ಸ್ವಲ್ಪ ದಿನದ ನಂತರ ಅದು ಮರೆತು ಹೋಗುತ್ತೆ ಎಲ್ರಿಗೂ, ಮತ್ತೆ ಮೊದಲಿನ ರೀತಿಯಲ್ಲೇ ಪ್ರಕ್ರಿಯೆಗಳು ಮುಂದುವರಿತಾ ಹೋಗುತ್ತೆ. ಇದಾದ ನಂತರ ಕೆಳಗಡೆ ಡಿಸೈನಿಂಗ್ ಇಂಡಿಯಾ AI ಸೇಫ್ಟಿ ಇನ್ಸ್ಟಿಟ್ಯೂಟ್. ನಾವು ಹಿಂದಿನ ತಿಂಗಳು ಡಿಸೆಂಬರ್ನಲ್ಲಿ ನೋಡಿದ್ವಿ, ಭಾರತದ ಅಶ್ವಿನಿ ವೈಷ್ಣವ್ ಅವರು ಏನ್ ಹೇಳಿದ್ರು, ಭಾರತವು ಸಹ AI ಮಾಡೆಲ್ ಅನ್ನ ತಯಾರು ಮಾಡ್ತಾ ಇದೆ, ಇನ್ನು ಕೆಲವು ತಿಂಗಳಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಒಂದು AI ಮಾಡೆಲ್ ಭಾರತ ಅದನ್ನ ಹೊಂದುತ್ತೆ ಅಂತ ಹೇಳಿದ್ರು. ಇಂಡಿಯಾಸ್ AI ಗ್ರೋತ್, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಆರ್ಟಿಕಲ್ ನ ಬರೆದಿರೋರು, ಇಂಡಿಯಾ ಇಸ್ ಲಾಂಚಿಂಗ್ ಇಟ್ಸ್ ಓನ್ AI ಮಾಡೆಲ್ ಅಂಡ್ ಅನ್ AI ಸೇಫ್ಟಿ ಇನ್ಸ್ಟಿಟ್ಯೂಟ್ ಟು ಎನ್ಶೋರ್ ಸೇಫ್ AI ಯೂಸ್. ಭಾರತ ತನ್ನದೇ ಆದಂತಹ AI ಮಾದರಿಯನ್ನ ಮತ್ತೆ AIಗೆ ಸಂಬಂಧಪಟ್ಟ ಭದ್ರತಾ ಸಂಸ್ಥೆಯನ್ನ ಆರಂಭಿಸ್ತಾ ಇದೆ. ಹಾಗಾದ್ರೆ ಯಾಕೆ, ವೈ AI ಸೇಫ್ಟಿ ಇಸ್ ಇಂಪಾರ್ಟೆಂಟ್? ಇದರ ಬಗ್ಗೆ ನಿಮಗೆ ಗೊತ್ತೇ ಇದೆ, AI ಕ್ಯಾನ್ ಹ್ಯಾವ್ ರಿಸ್ಕ್ ಲೈಕ್ ಎರರ್ಸ್ ಅಂಡ್ ಬಯಾಸ್. ಸೊ ಮೆನಿ ಕಂಟ್ರೀಸ್ ಆರ್ ಸೆಟ್ಟಿಂಗ್ ಅಪ್ ಸೇಫ್ಟಿ ಇನ್ಸ್ಟಿಟ್ಯೂಟ್ಸ್. AI ಸಂಬಂಧಪಟ್ಟ ಹಾಗೆ ಅದನ್ನ ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅದು ಕೊಡುವಂತ ರಿಸಲ್ಟ್ ಬರ್ತಾ ಇರುತ್ತೆ, ಅದು ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ಟ್ರೈನ್ ಮಾಡೋದು ಅತ್ಯಂತ ಬಹಳ ಮುಖ್ಯವಾಗಿರುತ್ತೆ. ಒಂದು ವೇಳೆ ಟ್ರೈನಿಂಗ್ ನಲ್ಲೇ ತಪ್ಪಾದ ಮಾಹಿತಿಯನ್ನು ಕೊಟ್ಟಿದ್ರೆ ಅಥವಾ ಬಯಾಸ್ಡ್ ಇನ್ಫಾರ್ಮೇಶನ್ ಅಂತಂದ್ರೆ ಪೂರ್ವಾಗ್ರಹದಿಂದ ಕೂಡಿದ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಆ ಒಂದು ಅನಿಸಿಕೆಯನ್ನು, ಆ ಒಂದು ರೆಸ್ಪಾನ್ಸ್ అనేది ಕೊಡ್ತಾ ಹೋಗುತ್ತೆ. ಹಾಗೆ ಇಂತಹ ಸಮಸ್ಯೆಗಳನ್ನ ತಡಿಲಿಕ್ಕೆ AI ಭದ್ರತಾ ಸಂಸ್ಥೆಗಳ ಅವಶ್ಯಕತೆ ಇದೆ. India's unique AI needs. India must focus on issues like language diversity, ರೂರಲ್ ಡೇಟಾ ಅಂಡ್ ಎಥಿಕಲ್ AI ಡೆವಲಪ್ಮೆಂಟ್. ಭಾರತ AI ಅನ್ನ ಡೆವಲಪ್ ಮಾಡುವಾಗ ಮುಖ್ಯವಾಗಿ ತನ್ನ ಭಾಷಾ ವೈವಿಧ್ಯತೆ, ನಮ್ಮ ದೇಶದಲ್ಲಿ ಹಲವಾರು ಸಾವಿರಾರು ಅಂತಂದ್ರೆ ಬುಡಕಟ್ಟು ಭಾಷೆಗಳು ಎಲ್ಲದನ್ನ ಸೇರ್ಕೊಂಡ್ರೆ ಹಲವಾರು ಭಾಷೆಗಳಿದೆ, ಅಂಥ ಭಾಷಾ ವೈವಿಧ್ಯತೆಗಳ ಮೇಲೆ ಫೋಕಸ್ ಮಾಡಬೇಕು. ಮತ್ತೆ ಗ್ರಾಮೀಣ ಭಾಗಗಳ ಮಾಹಿತಿ ಆಗಿರಬಹುದು, ಮತ್ತೆ ನೈತಿಕವಾಗಿ ಎಥಿಕಲ್ ಆಗಿ ಆ AI ಸಮರ್ಪಕವಾಗಿರುವುದರ ಮೇಲೆ ಭಾರತ ಹೆಚ್ಚು ಗಮನವನ್ನು ವಹಿಸಬೇಕು. Working with other countries, India should collaborate globally to set common AI safety standards and governance rules. AIಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳು ಏನ್ ಮಾಡ್ತಾ ಇವೆ, ಯಾವ ನಿಯಮಗಳನ್ನ ರೂಪಿಸ್ತಾ ಇವೆ ಅನ್ನೋದನ್ನ ಭಾರತ ತಿಳ್ಕೋಬೇಕು. ಆ ದೇಶಗಳ ಜೊತೆ ಕೆಲಸ ಮಾಡೋದ್ರ ಮೂಲಕ ನಮ್ಮ ದೇಶದಲ್ಲೂ ಉತ್ತಮ ನಿಯಂತ್ರಕ ಕ್ರಮಗಳನ್ನ ಜಾರಿಗೊಳಿಸಬೇಕು. India's leadership in AI. India can help other developing countries by leading AI safety efforts in the global south.
ಭಾರತ ಇತರ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಎಐ ಭದ್ರತೆಗೆ ಸಂಬಂಧಿಸಿದ ಹಾಗೆ ಹೆಲ್ಪ್ ಮಾಡೋದ್ರಿಂದ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಸಾಲಿನಲ್ಲಿ ಮುಂದೆ ನಿಂತು ಈ ಎಲ್ಲಾ ದೇಶಗಳನ್ನ ಮುನ್ನಡೆಸಲಿಕ್ಕೆ ಸಾಧ್ಯ ಇದೆ. ಆ ಒಂದು ಸಾಮರ್ಥ್ಯ ಭಾರತಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿ ಸಣ್ಣ ಆರ್ಟಿಕಲ್ಗಳಿದೆ. ಇದರ ಬಗ್ಗೆ ಬಹಳ ಇನ್ಫಾರ್ಮೇಶನ್ ಬೇಕಾಗುವುದಿಲ್ಲ. ಆದರೂ ನ್ಯೂಸ್ ಅನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಇದನ್ನ ಕೊಟ್ಟಿದ್ದಾನೆ. ಸ್ಟೇಟ್ಸ್ ನೀಡ್ ಟು ಪ್ರೊಟೆಕ್ಟ್ ಪೇಷಂಟ್ ಫ್ರಾಮ್ ಬೀಯಿಂಗ್ ಫ್ಲೀಸ್ಡ್ ಬೈ ಪ್ರೈವೇಟ್ ಹಾಸ್ಪಿಟಲ್ಸ್ ಸೇಸ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದ್ರೆ, ರಾಜ್ಯಗಳು ಸರಿಯಾದ ನಿಯಂತ್ರಕ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳು ತಮ್ಮ ಹತ್ತಿರ ಬರುವಂತ ರೋಗಿಗಳ ಮೇಲೆ ಅನಿವಾರ್ಯವಾಗಿ ಏನೇನೋ, ಈಗ ಒಬ್ಬ ರೋಗಿ ಬಂದ್ರು ಅಂತಂದ್ರೆ ಅವರಿಗೆ ಅನಗತ್ಯವಾಗಿ ಏನೇನೋ ಹೇಳ್ತಾ ಇರೋದು ಅಂತಂದ್ರೆ ಸಿಟಿ ಸ್ಕ್ಯಾನ್ ಮಾಡಿ ಅಥವಾ ಈ ಎಕ್ಸ್ರೇ ಮಾಡಿಸ್ಕೋಬೇಕು, ಅವರಿಗೆ ಅದೆಲ್ಲ ಅವಶ್ಯಕತೆನೇ ಇರೋದಿಲ್ಲ. ಅನಗತ್ಯವಾದಂತಹ ಕೆಲವು ಪ್ರಕ್ರಿಯೆಗಳನ್ನ ಅವರಿಗೆ ಹೇಳೋದಾಗಿರ್ಬಹುದು, ಅಥವಾ ಅನಗತ್ಯವಾದ ಟೆಸ್ಟ್ಗಳನ್ನ ಮಾಡಿಸೋದಾಗಿರ್ಬಹುದು, ಮತ್ತೆ ಮೆಡಿಸಿನ್ಗಳನ್ನ ಹೆಚ್ಚು ದೊಡ್ಡ ಮೊತ್ತದ ಹೆಚ್ಚಿನ ಮೌಲ್ಯದ ಮೆಡಿಸಿನ್ಗಳನ್ನ ಅವರಿಗೆ ಕೊಡೋದಾಗಿರ್ಬಹುದು. ಹೀಗೆ ಬಡವರಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಇದರಿಂದ. ಪ್ರೈವೇಟ್ ಹಾಸ್ಪಿಟಲ್ಗಳು ಅವರ ಗುರಿ ಪ್ರಾಫಿಟ್ ಮೇಕಿಂಗ್ ಆಗಿರೋದ್ರಿಂದ ಅವರು ಲಾಭವನ್ನ ಮಾತ್ರ ನೋಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ಗಮನ ವಹಿಸಿ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟೇ ಮುಂದೆ ಹೋಗಿ ಕೆಲವೊಂದು ಮ್ಯಾಂಡೇಟರಿ ರೂಲ್ಸ್ ಅನ್ನ ಕೆಲವೊಂದ್ಸರಿ ಹಾಕೋದಿಲ್ಲ. ಯಾಕಂತಂದ್ರೆ ಈ ಕೆಲವೊಂದು ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಇರುತ್ತಲ್ವಾ, ಅದರ ರೂಲ್ಸ್ ಗಳು ಮೊದಲೇ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಅದು ಪ್ರಾಫಿಟ್ ಮೇಕಿಂಗ್ ಗೋಸ್ಕರನೇ ಇರೋದು. ಹಾಗಾಗಿ ರಾಜ್ಯಗಳು ಅದರ ಬದಲು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾದ ಸೌಲಭ್ಯನ ಕೊಟ್ಟಾಗ ಮಾತ್ರ ಇದಕ್ಕೆ ಕೌಂಟರ್ ಮಾಡ್ಲಿಕ್ಕೆ ಆಗತ್ತೆ. ಹೊರತು ಜನಗಳಿಗೆ ಅಲ್ಲಿ ಹೋಗಬೇಡಿ ಅಂತ ಹೇಳೋಕ್ಕಿಂತ ಇಲ್ಲಿ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸುವುದು ಬಹಳ ಮುಖ್ಯ ಅಂತ ಹೇಳ್ಬಹುದು. ಇಂಡಿಯಾ ಹಿಟ್ ಟಾರ್ಗೆಟೆಡ್ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಆಫ್ 100 deaths per lakh lives. ನಡ್ಡಾ, ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆಗಿರುವಂತಹ JP ನಡ್ಡಾ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಭಾರತ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತಂದ್ರೆ 100 deaths ಇದನ್ನ ಭಾರತ ಸಾಧನೆ ಮಾಡಿದೆ. ಅಂತಂದ್ರೆ ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಟ್ಟಾಗ ಎಷ್ಟು 1,000 ಮಗುವಿಗೆ ಜನ್ಮ ಕೊಟ್ಟ ಒಂದು ರೇಂಜ್ ಅನ್ನ ತೆಗೆದುಕೊಂಡ್ರೆ 1,000 ಮಗು ಹುಟ್ಟಿದಾಗ ಎಷ್ಟು ಜನ ತಾಯಿಯಂದ್ರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಈ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಬಗ್ಗೆ ರೇಟ್ ಅನ್ನ ನಾವು ಕೌಂಟ್ ಮಾಡ್ತೇವೆ. 1,000 ಅಲ್ಲ, ಇದು 1,00,000 ಅಂತ ಕನ್ಸಿಡರ್ ಮಾಡ್ತೇವೆ. 1,00,000ದಲ್ಲಿ ಎಷ್ಟು ತಾಯಂದಿರು ಸಾವನ್ನಪ್ಪಿದ್ರು, ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅನ್ನೋದನ್ನ ಕೌಂಟ್ ಮಾಡ್ತೇವೆ. ಈಗ ಭಾರತ ತನ್ನ ಟಾರ್ಗೆಟ್ ಇಟ್ಕೊಂಡಿತ್ತು, ಏನು ಟಾರ್ಗೆಟ್ ಆಫ್ 100 deaths per 1 lakh live births. 1,00,000 ಮಕ್ಕಳು ಹುಟ್ಟಿದಾಗ ಬೇರೆ ಬೇರೆ ಕಾರಣಗಳಿಂದ ಎಷ್ಟು ಜನ ತಾಯಂದಿರು ಸಾವನ್ನಪ್ಪಿದ್ರು, ಇದನ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಭಾರತ ಒಂದು ಗುರಿಯನ್ನ ಇಟ್ಕೊಂಡಿತ್ತು. ಕನಿಷ್ಠ ಅಂತಂದ್ರೆ ಅದನ್ನ 100 ತನಕ ಕೆಳಗೆ ತಂದು ನಿಲ್ಲಿಸಿದ್ದೇವೆ. ಈಗ ಆ ಒಂದು ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡಿದ್ದೇವೆ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ, JP ನಡ್ಡಾ ಅವರು ಹೇಳಿದ್ದಾರೆ. ಇದಾದ ನಂತರ ಗವರ್ಮೆಂಟ್ ಟಾಕ್ಸ್ ಬಿಗ್ ಆನ್ ಜೆಂಡರ್ ಬಜೆಟ್ ಡೆಲಿವರ್ಸ್ ಲಿಟಲ್. ಇದೇನು ಬಹಳ ಇನ್ಫಾರ್ಮೇಶನ್ ಏನು ಬಹಳ ಡೀಟೇಲ್ಸ್ ಇಲ್ಲ ಇದರಲ್ಲಿ. ಗವರ್ಮೆಂಟ್ ಯಾವುದೇ ಯೋಜನೆ ಬಗ್ಗೆ ಆಗಿದ್ರು ಹೆಚ್ಚು ಹೇಳಿಕೆಗಳನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಜೆಂಡರ್ ಬಜೆಟ್, ಲಿಂಗ ಸಮಾನತೆಯನ್ನ ಮಹಿಳೆಯರಿಗಾಗಿರ್ಬಹುದು ಪುರುಷರಿಗಾಗಿರ್ಬಹುದು ಒಂದೇ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮತ್ತೆ ಅದರಲ್ಲೂ ಮುಖ್ಯವಾಗಿ ಮಹಿಳಾ ಸಮಾನತೆಯನ್ನ ಸಾಧಿಸಲಿಕ್ಕೆ ಸರ್ಕಾರ ಹಲವಾರು ರೀತಿಯ ಯೋಜನೆಗಳನ್ನ ಜಾರಿಗೆ ತರ್ತೇನೆ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಅದನ್ನ ಅನುಷ್ಠಾನಗೊಳಿಸಿದ್ದು ಬಹಳ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡೋದು ಏನಂತಂದ್ರೆ, ಅವರು ಗುಜರಾತ್ ಅಲೋಕೇಟ್ಸ್ ಮೋರ್ ದೆನ್ 37% ಆಫ್ ಇಟ್ಸ್ ಬಜೆಟ್ ಟು ವಿಮೆನ್. ಗುಜರಾತ್ ನಲ್ಲಿ ಆ ಬಜೆಟ್ ನ 37% ಗಿಂತ ಸ್ವಲ್ಪ ಹೆಚ್ಚನ್ನ ಮಹಿಳೆಯರಿಗೋಸ್ಕರ ಮೀಸಲಿಡ್ತಾರೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಅದು 3%, ಆಲ್ಮೋಸ್ಟ್ ಅರೌಂಡ್ 3% ಹತ್ರ ಇದೆ ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ರಾಜ್ಯಗಳಲ್ಲಿ ಈ ವಿಷಯದ ಬಗ್ಗೆ ಸರಿಯಾದ ಯೂನಿಫಾರ್ಮಿಟಿ ಇಲ್ಲ, ಒಂದೇ ರೀತಿಯ ಕಾನೂನುಗಳಿಲ್ಲ. ಹಾಗಾಗಿ ಎಲ್ಲ ರಾಜ್ಯಗಳು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಬಜೆಟ್ ಅನ್ನ ಅಲೋಕೇಟ್ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಅನುಷ್ಠಾನಗೊಳಿಸಲಿಕ್ಕೂ ಮುಂದಾಗಬೇಕು. ಇದಾದ ನಂತರ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಸ್ಟೇಟ್ಸ್ ಯುಟೀಸ್ ಟು ಪ್ರೊವೈಡ್ ಫುಲ್ ರೆಕಾರ್ಡ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ಸ್ ಇನ್ 6 months. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಟ್ಯೂಸ್ಡೇ ಇಶ್ಯೂಡ್ ಅ ಸ್ಟರ್ನ್ ವಾರ್ನಿಂಗ್, ಒಂದು ವಾರ್ನಿಂಗ್ ಕೊಡ್ತಾ ಇದೆ, ದಟ್ ದ ಚೀಫ್ ಸೆಕ್ರೆಟರೀಸ್ ಆಫ್ ದ ಸ್ಟೇಟ್ ಅಂಡ್ ದಿ ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದಿ ಯೂನಿಯನ್ ಟೆರಿಟರೀಸ್ ವುಡ್ ಬಿ ಹೆಲ್ಡ್ ಪರ್ಸನಲಿ ಲಯಬಲ್. ಈಗ ಬೇರೆ ಬೇರೆ ಯುಟೀಸ್ ಗಳಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ, ಮತ್ತೆ ಸ್ಟೇಟ್ಸ್ ಅಲ್ಲಿ ಚೀಫ್ ಸೆಕ್ರೆಟರಿಗಳು ಇರ್ತಾರಲ್ವಾ, ಅವರಿಗೆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದೆ. ಏನಂತ, ಇಫ್ ದೇ ಫೇಲ್ ಟು ಕಾನ್ಸ್ಟಿಟ್ಯೂಟ್ ಎಕ್ಸ್ಪರ್ಟ್ ಕಮಿಟೀಸ್ ಟು ಐಡೆಂಟಿಫೈ ಫಾರೆಸ್ಟ್ ಇನ್ ದ ರೆಸ್ಪೆಕ್ಟಿವ್ ಜ್ಯೂರಿಸ್ಡಿಕ್ಷನ್. ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ
ಫಾರೆಸ್ಟ್ ಗಳನ್ನ ಸರಿಯಾಗಿ ಗುರುತಿಸಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಮಿಟಿಯನ್ನ ಅವರು ಫಾರ್ಮ್ ಮಾಡದೇ ಇದ್ರೆ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನು ಈ ಕಡೆ ಫಿಂಗರ್ ಆನ್ ದಿ ಕಾರ್ಬನ್ ಬಟನ್. ಕಾರ್ಬನ್ ಇಂಟೆನ್ಸಿಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನು ಹೇಳ್ತೇನೆ. ಇನ್ನು ಕೆಳಗಡೆ ಇರೋದು ಕಾಶ್ಮೀರ್ ಯೂನಿವರ್ಸಿಟಿ ಹ್ಯಾಸ್ ಅ ಪ್ಲಾನ್ ಟು, ಕಾಣಿಸ್ತಾ ಇದೆಯಾ? ಕಾಶ್ಮೀರ್ ಯೂನಿವರ್ಸಿಟಿ ಹ್ಯಾಸ್ ಅ ಪ್ಲಾನ್ ಟು ಹೆಲ್ಪ್ ಫಾರ್ಮರ್ಸ್ ಮ್ಯಾನೇಜ್ ಅ ಡ್ರೈ ಸಮ್ಮರ್. ಇಲ್ಲಿ ಒಂದು ಈ ಕಾಶ್ಮೀರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ಯೂನಿವರ್ಸಿಟಿ ಒಂದು ಕ್ರಮವನ್ನು ಕೈಗೊಳ್ತಾ ಇದೆ, ಹೇಗೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಎರಡನ್ನ ಈಗ ಕೊನೆಯಲ್ಲಿ ಡಿಸ್ಕಸ್ ಮಾಡಿಬಿಡೋಣ. ಡ್ರೈ ವೆದರ್ ಇನ್ ಕಾಶ್ಮೀರ್. ಕಾಶ್ಮೀರ್ ಹ್ಯಾಡ್ ವೆರಿ ಲಿಟಲ್ ರೈನ್ ಅಂಡ್ ಸ್ನೋ ದಿಸ್ ವಿಂಟರ್ ವಿಚ್ ಮೇ ಕಾಸ್ ವಾಟರ್ ಶಾರ್ಟೇಜಸ್ ಇನ್ ಸಮ್ಮರ್. ಇತ್ತೀಚೆಗೆ ಕಾಶ್ಮೀರದಲ್ಲಿ ಮಳೆ ಬೀಳೋದು ಹಾಗೂ ಹಿಮ ಬೀಳೋದು ಕಡಿಮೆ ಆಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಈಗ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ವಲ್ವಾ, ಆಕ್ಷನ್ ಪ್ಲಾನ್ ಫಾರ್ ಫಾರ್ಮರ್ಸ್. ಈ ಯೂನಿವರ್ಸಿಟಿ ಏನ್ ಮಾಡ್ತಾ ಇದೆ? ಇಟ್ ಹ್ಯಾಸ್ ಅ ಪ್ಲಾನ್ ಟು ಹೆಲ್ಪ್ ಫಾರ್ಮರ್ಸ್ ಬೈ ಪ್ರೊವೈಡಿಂಗ್ ಸೀಡ್ಸ್, ಚೇಂಜಿಂಗ್ ಕ್ರಾಪ್ ಕ್ಯಾಲೆಂಡರ್ಸ್ ಅಂಡ್ ಅಡ್ವೈಸಿಂಗ್ ಆನ್ ಆಲ್ಟರ್ನೇಟಿವ್ ಕ್ರಾಪ್ಸ್. ಹೇಗೆ ಬಿತ್ತನೆ ಮಾಡೋದು, ಬಿತ್ತನೆ ಬೀಜಗಳನ್ನ ಕೊಡುವುದಾಗಿರಬಹುದು, ಮತ್ತೆ ಬೆಳೆಗಳನ್ನ ಯಾವ ರೀತಿ ಕಾಲಕ್ಕೆ ತಕ್ಕಂತೆ ಬದಲಾಯಿಸೋದು, ಮತ್ತೆ ಪರ್ಯಾಯ ಬೆಳೆಗಳು ಯಾವ ರೀತಿ ಬೆಳಿಬಹುದು ಅನ್ನೋದ್ರ ಕುರಿತು ಸಲಹೆಯನ್ನು ಕೊಡ್ತಾ ಇದೆ. ಬ್ರಾಡ್ ರೆಸಿಸ್ಟೆಂಟ್ ಕ್ರಾಪ್ಸ್. ಫಾರ್ಮರ್ಸ್ ಆರ್ ಎನ್ಕರೇಜ್ ಟು ಗ್ರೋ ಕ್ರಾಪ್ಸ್ ಲೈಕ್ ಮೇಸ್ ಅಂಡ್ ಪಲ್ಸಸ್ ವಿಚ್ ನೀಡ್ಸ್ ಲೆಸ್ ವಾಟರ್. ಅಂತಂದ್ರೆ ಮೊದಲೆಲ್ಲ ರೈತರಿಗೆ ಅಕ್ಕಿಯನ್ನ ಹೆಚ್ಚು ಬೆಳಲಿಕ್ಕೆ ಉತ್ತೇಜನ ಕೊಡ್ತಾ ಇದ್ರು. ಆದ್ರೆ ಈಗ ಅಕ್ಕಿಯನ್ನ ಕಡಿಮೆ ಬೆಳೆಸಿ ನೀರು ಕಡಿಮೆ ಬೇಕಾಗುವಂತಹ ಜೋಳ ಮತ್ತೆ ಕಾಳುಗಳನ್ನ ಬೆಳೆಸಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ವಾಟರ್ ಸೇವಿಂಗ್ ಮೆಥಡ್ಸ್, ಟೆಕ್ನಿಕ್ಸ್ ಲೈಕ್ ಡ್ರಿಪ್ ಇರಿಗೇಷನ್, ಮಲ್ಚಿಂಗ್ ಅಂಡ್ ಆಂಟಿ ಟ್ರಾನ್ಸ್ಪರೆಂಟ್ಸ್ ಆರ್ ಬೀಯಿಂಗ್ ಯೂಸ್ ಟು ಸೇವ್ ವಾಟರ್ ಅಂಡ್ ಪ್ರೊಟೆಕ್ಟ್ ಕ್ರಾಪ್ಸ್. ಮುಖ್ಯವಾಗಿ ಹನಿ ನೀರಾವರಿ ಪದ್ಧತಿ ಮತ್ತೆ ಮಲ್ಚಿಂಗ್ ಅಂದ್ರೆ ಮಣ್ಣು ಒಣಗದ ಹಾಗೆ ಮೇಲೆ ಕವಚದ ರೀತಿ ಕೆಲವೊಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಕವಚ ಹಾಕೋ ತರ ಒಂದು ವ್ಯವಸ್ಥೆ ಇರುತ್ತೆ, ಅದಕ್ಕೆ ಮಲ್ಚಿಂಗ್ ಅಂತ ಕರೀತೇವೆ. ಮತ್ತು ಸಸ್ಯಗಳ ನೀರು ಬೇಗ ಆವಿಯಾಗದ ಹಾಗೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಕೈಗೊಳ್ಳುವ ಬಗ್ಗೆ ಉಪಾಯಗಳನ್ನ ಬಳಸ್ತಾ ಇದ್ದಾರೆ. ಪೆಸ್ಟ್ ಕಂಟ್ರೋಲ್ ಅಂಡ್ ಕ್ಲೈಮೇಟ್ ಅಡಾಪ್ಟೇಷನ್. Rising temperatures increase pest problems, so farmers are given guidance on pest control and climate-friendly farming methods. ಅಂದ್ರೆ ಹವಾಮಾನ ಬದಲಾವಣೆ ಆಗ್ತಾ ಇದ್ದ ಹಾಗೆ ಕೀಟಾಣುಗಳ ಸಮಸ್ಯೆ ಸಹ ಹೆಚ್ಚಾಗ್ತಾ ಇದೆ. ಅದನ್ನ ತಡಿಲಿಕ್ಕೆ ರೈತರಿಗೆ ಹೇಗೆ ಹವಾಮಾನಕ್ಕೆ ಹೊಂದಿಕೊಳ್ಬೇಕು, ಬೆಳೆಗಳನ್ನು ಹೇಗೆ ಬೆಳೆಸಬೇಕು, ಯಾವ ರೀತಿ ಉತ್ತಮ ಕೃಷಿ ವಿಧಾನಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಅಂತಂದ್ರೆ ನಾವು ಹೇಳಿದ್ವಲ್ವಾ, ಯಾವುದೇ ಒಂದು ವಿಷಯ ನಾವಿದನ್ನ ಕೇವಲ ಕಾಶ್ಮೀರದ ವಿಷಯ ಅಂತ ಮಾತ್ರ ಪರಿಗಣಿಸಬಾರದು. ಇದು ಎಲ್ಲಾ ಕಡೆ ಕೃಷಿಗೆ ಸಂಬಂಧಪಟ್ಟದ್ದಾಗಿರಬಹುದು ಅಥವಾ ಬೆಳೆಗಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿರಬಹುದು, ಅಲ್ಲೂ ಸಹ ಈ ಪಾಯಿಂಟ್ ಅನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಒಂದೇ ಪಾಯಿಂಟ್ ಅನ್ನ ಬೇರೆ ಬೇರೆ ಕಡೆ ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನ ನಾವು ಕಲಿಯಲೇಬೇಕಾಗತ್ತೆ. ಕಾಶ್ಮೀರದ ಹವಾಮಾನ ಮಾತ್ರ ಅಲ್ಲ, ಅಗ್ರಿಕಲ್ಚರ್ ಕೃಷಿಕರಿಗೆ ಯಾವ್ಯಾವ ರೀತಿ ಸಹಾಯ ಮಾಡಬಹುದು, ಒಂದು ಯೂನಿವರ್ಸಿಟಿ ಮೂಲಕ ಹೇಗೆ ಸಹಾಯ ಆಗುತ್ತೆ ಅನ್ನುವಂತ ಉದಾಹರಣೆ ಸಹ ನಾವು ಇಲ್ಲಿ ಬಳಸ್ಕೋಬಹುದು. ಮತ್ತೆ ಯಾವ್ಯಾವ ತೊಂದರೆಗಳಿರುತ್ತೆ, ಯಾವ್ಯಾವ ರೀತಿ ಅದಕ್ಕೆ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದನ್ನ ಸಹ ನಾವು ಈ ಮೂಲಕ ನಾವು ನೆನಪಿಟ್ಕೊಳ್ಬೇಕು. ಅಂತಂದ್ರೆ ಇಲ್ಲಿ ನಾವು ಡಿಸ್ಕಸ್ ಮಾಡುವ ಯಾವುದೇ ಆರ್ಟಿಕಲ್ ಅನ್ನ ನಾವು ಆ ಆರ್ಟಿಕಲ್ ಮಾತ್ರ ಆಗಿ ಪರಿಗಣಿಸದೆ ಆ ಪಾಯಿಂಟ್ಗಳನ್ನೇ ಬೇರೆ ಬೇರೆ ಕಡೆ ಹೇಗೆ ಬಳಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಬಹಳ ವಿಚಾರ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ. ನನಗೆ ಸಾಧ್ಯವಾದಾಗ ನಾನು ಅದನ್ನ ಹೇಳ್ತಾನೆ ಇರ್ತೇನೆ. ಇದಾದ್ಮೇಲೆ ಇನ್ನು ಮೇಲ್ಗಡೆ ಇತ್ತಲ್ವಾ ಕಾರ್ಬನ್ ಬಟನ್, ಕಾರ್ಬನ್ ಇಂಟೆನ್ಸಿಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಾಗಿ ಇದು ನೆನಪಿಟ್ಕೊಳ್ಳಬೇಕು. ವಾಟ್ ಇಸ್ ಕಾರ್ಬನ್ ಇಂಟೆನ್ಸಿಟಿ? ಇಟ್ ಮೆಜರ್ಸ್ how much carbon dioxide a sector or country emits while producing goods or services. ಒಂದು ದೇಶ ಅಥವಾ ಒಂದು ಕ್ಷೇತ್ರ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕಾದ್ರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಸೂಸ್ತಾ ಇದೆ ಅನ್ನೋದನ್ನ ಅಳೆಯೋದಕ್ಕೆ ಏನಂತ ಕರಿತೇವೆ? ಕಾರ್ಬನ್ ಇಂಟೆನ್ಸಿಟಿ. ವೈ ಇಟ್ ಮ್ಯಾಟರ್ಸ್, ಯಾಕೆ ಇದು ಮುಖ್ಯ? ಇನ್ ಅ ವಾರ್ಮಿಂಗ್ ವರ್ಲ್ಡ್ ರೆಡ್ಯೂಸಿಂಗ್ ಕಾರ್ಬನ್ ಎಮಿಷನ್ ಇಸ್ ಕ್ರೂಷಿಯಲ್. ಸೊ ಕಾರ್ಬನ್ ಇಂಟೆನ್ಸಿಟಿ ಹೆಲ್ಪ್ಸ್ ಮೆಜರ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಜಾಗತಿಕ ತಾಪಮಾನ ಏರ್ತಾ ಇದೆ, ನಿಮ್ಗೆಲ್ಲ ಗೊತ್ತು. ಹಾಗಾಗಿ ಆ ಏರುತ್ತಾ ಇರೋದನ್ನ ಕಡಿಮೆ ಮಾಡ್ಲಿಕ್ಕೆ ಕಾರ್ಬನ್ ಉತ್ಸರ್ಜನೆಯನ್ನ, ಕಾರ್ಬನ್ ಎಮಿಷನ್ ಸಹ ಕಡಿಮೆ ಮಾಡಬೇಕು ಅಂತಂದ್ರೆ ಈಗ ಎಷ್ಟಾಗ್ತಾ ಇದೆ ಅನ್ನೋದು ಗೊತ್ತಿರ್ಬೇಕಲ್ವಾ? ಅದನ್ನ ಮೊದಲು ತಿಳ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ಳಬಹುದು. ಒಂದು ಮೆಜರ್ಮೆಂಟ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ತೀವ್ರತೆ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅಳಿಲಿಕ್ಕೆ ಈ ಕಾರ್ಬನ್ ಇಂಟೆನ್ಸಿಟಿಯಿಂದ ಸಹಾಯ ಆಗುತ್ತೆ. ಇನ್ನು ವೊಕ್ಯಾಬುಲರಿ ನೋಡೋದಾದ್ರೆ, ಇನ್ ಟುಡೇಸ್ ವರ್ಲ್ಡ್ ಫೇಕರಿ ಇಸ್ ಎವ್ರಿವೇರ್. ಫೇಕರಿ ಅಂತಂದ್ರೆ ವಂಚನೆ, ಫ್ರಾಡ್, ಡಿಸ್ಆನೆಸ್ಟಿ. ಎಲ್ಲಾ ಕಡೆ ವಂಚನೆ ತುಂಬಿಕೊಂಡಿದೆ. ಫ್ರಮ್ ಫೇಕ್ ನ್ಯೂಸ್ ಟು ಫಾಲ್ಸ್ ಪ್ರಾಮಿಸಸ್. ಫೇಕ್ ನ್ಯೂಸ್ ಇಂದ ಹಿಡಿದು ಅಂತಂದ್ರೆ ಸುಳ್ಳು ಸುದ್ದಿಗಳಿರ್ಬಹುದು, ಅಲ್ಲಿಂದ ಹಿಡಿದು ಫೇಕ್ ಪ್ರಾಮಿಸಸ್ ಅಂದ್ರೆ ಸುಳ್ಳು ಮಾತು ಕೊಡೋದಾಗಿರ್ಬಹುದು,
ಅಲ್ಲಿ ತನಕನೂ ಎಲ್ಲ ಕಡೆ ಫೇಕರಿ ಇದೆ, ಫೇಕರಿ ವಂಚನೆ ತುಂಬಿಕೊಂಡಿದೆ. ಪೀಪಲ್ ಆಫನ್ ಟ್ರೈ ಗಾರ್ನರಿಂಗ್ ಸಪೋರ್ಟ್ ಥ್ರೂ ಪ್ರಿಟೆನ್ಸ್. ಗಾರ್ನರಿಂಗ್ ಅಂತಂದ್ರೆ ಸಂಗ್ರಹಿಸೋದು, ಕಲೆಕ್ಟಿಂಗ್, ಗೇನಿಂಗ್. ಏನ್ ಮಾಡ್ತಾ ಇದ್ದಾರೆ ಕೆಲವು ಸಾರಿ ಜನ ಏನ್ ಮಾಡ್ತಾರೆ, ಪ್ರಿಟೆನ್ಸ್ ಅಂತಂದ್ರೆ ಕೆಳಗಡೆ ನಾಟಕ ಮಾಡೋದು, ಪ್ರಿಟೆಂಡಿಂಗ್ ಟು ಬಿ ಸಮಥಿಂಗ್ ದೇ ಆರ್ ನಾಟ್. ಈಗ ಯಾರೋ ಒಬ್ರು ನಿಮ್ಗೆ ಗೊತ್ತಿರಬಹುದು ಅಂತಂದ್ರೆ, ಈಗ ಬಡವರು ಅಂತ ಹೇಳ್ಕೊಂಡು ಹಲವಾರು ರೀತಿಯ ಸುಲಿಗೆ ಮಾಡೋದಾಗಿರ್ಬಹುದು, ಅಥವಾ ಅಂಗವಿಕಲರು ಅಂತ ಬೇರೆ ಬೇರೆ ರೀತಿಯ ವೇಷ ಹಾಕೊಂಡು ಬರೋದು. ಪ್ರಿಟೆಂಡಿಂಗ್ ಅಂತಂದ್ರೆ ಆ ರೀತಿ ನಾಟಕ ಮಾಡೋದ್ರ ಮೂಲಕ ದೇ ಆರ್ ಗಾರ್ನರಿಂಗ್ ಸಪೋರ್ಟ್, ಎಲ್ಲರ ಕಡೆಯಿಂದ ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. However, such actions can invite the wrath of others when the truth is exposed. ಈ ಒಂದು ವೇಳೆ ಅವರು ಸುಳ್ಳು ಅಥವಾ ಅವ್ರು ಮಾಡಿದೆಲ್ಲ ನಾಟಕ ಅಂತ ಗೊತ್ತಾದಾಗ ಏನಾಗುತ್ತೆ, ಆಂಗರ್, ಎಲ್ಲ ಕಡೆ ಕೋಪದ ವಾತಾವರಣ ಸೃಷ್ಟಿಯಾಗುತ್ತೆ, ಎಲ್ಲರಿಗೂ ಅವ್ರ ಮೇಲೆ ದ್ವೇಷ ಹುಟ್ಟುತ್ತೆ. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಬಿ ಆನೆಸ್ಟ್ ರಾದರ್ ದನ್ ಬೀಯಿಂಗ್ ರಿಲಯಂಟ್ ಆನ್ ಲೈಸ್ ಟು ಗೇನ್ ಸಕ್ಸಸ್. ಹಾಗಾಗಿ ಪ್ರಾಮಾಣಿಕವಾಗಿರೋದು ಬಹಳ ಮುಖ್ಯ. ಈಗ ಯಾವುದೋ ಒಂದು ಸಕ್ಸಸ್ಸಿಗೋಸ್ಕರ ಸುಳ್ಳಿನ ಮೇಲೆ ಅವಲಂಬಿತ ಆಗೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ. ರಿಲಯಂಟ್ ಅಂತಂದ್ರೆ ಡಿಪೆಂಡೆಂಟ್, ಟ್ರಸ್ಟಿಂಗ್ ಅಥವಾ ಯಾವುದೋ ಒಂದು ಮೇಲೆ ಅವಲಂಬಿತ ಹಾಕೊಂಡಿರೋದು. ಸುಳ್ಳಿನ ಮೇಲೆ ಅವಲಂಬಿತ ಆಗದೆ ನಮ್ಮ ಪ್ರಾಮಾಣಿಕತೆಯ ಮೇಲೆ ಅವಲಂಬಿತ ಆಗಿದ್ರೆ ಒಳ್ಳೆಯದು. ನಿನ್ನೆ ಕ್ವಶನ್, ಅಮಂಗ್ ದಿ ಫಾಲೋವಿಂಗ್ ವಿಚ್ ಒನ್ ಈಸ್ ದಿ ಲೀಸ್ಟ್ ವಾಟರ್ ಎಫಿಷಿಯಂಟ್ ಕ್ರಾಪ್? ಇದಕ್ಕೆ ಉತ್ತರ ಶುಗರ್ ಕೇನ್. ಹಲವಾರು ಜನ ಉತ್ತರವನ್ನು ಕೊಟ್ಟಿದ್ದೀರಿ, ಕಂಗ್ರಾಚುಲೇಷನ್ಸ್. ಇನ್ನು ಇವತ್ತಿನ ಕ್ವಶನ್ಸ್, ಸತ್ಯಶೋಧಕ ಸಮಾಜ್ ಆರ್ಗನೈಸ್ಡ್, ಮೂವ್ಮೆಂಟ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ಟ್ರೈಬಲ್ಸ್ ಇನ್ ಬಿಹಾರ್, ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಇನ್ ಗುಜರಾತ್, ಆಂಟಿ ಕಾಸ್ಟ್ ಮೂವ್ಮೆಂಟ್ ಇನ್ ಮಹಾರಾಷ್ಟ್ರ, ಪೀಸೆಂಟ್ ಮೂವ್ಮೆಂಟ್ ಇನ್ ಪಂಜಾಬ್. ಸರಿಯಾದ ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ಇಂಡಿಯಾ ಅಂಡ್ ದಿ UAE have a multifaceted relationship spanning trade, investment, energy, and people-to-people ties. Discuss the key areas of cooperation and the challenges that need to be addressed further strengthen the partnership. ಈ ಕ್ವಶನ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಅಂತಂದ್ರೆ ಇಲ್ಲಿ ಇಂಡಿಯಾ ಮತ್ತೆ UAE ಬಗ್ಗೆ ಕೊಟ್ಟಿದ್ದಾರೆ, ಆದ್ರೆ ಈ UAE ಜಾಗದಲ್ಲಿ ಬೇರೆ ಯಾವ ದೇಶವನ್ನಾದ್ರೂ ನಾವು ಸೇರಿಸಬಹುದು. ಅಂತಂದ್ರೆ ಯಾವುದೇ ದೇಶದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಈ ಕ್ವಶನ್, ಈ ಫಾರ್ಮೆಟ್ ಅನ್ನ ನೆನಪಿಟ್ಕೊಳ್ಬೇಕು. ಅಂತಂದ್ರೆ ನಾವು ಈಗ ಬಹಳ ದೇಶಗಳಿರುತ್ತೆ, ಮಲ್ಟಿಫ್ಯಾಸೆಟೆಡ್ ರಿಲೇಶನ್ಶಿಪ್ ಅಂತಂದ್ರೆ ಬಹುಮುಖವಾದಂತಹ ಸಂಬಂಧವನ್ನ ಇಟ್ಕೊಳ್ತಾ ಇದ್ದೇವೆ. ಟ್ರೇಡ್ ಅಲ್ಲಿ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್, ಎನರ್ಜಿ, ಮತ್ತೆ ಪೀಪಲ್ ಟು ಪೀಪಲ್ ಟಾಸ್, ಜನ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಇಲ್ಲಿ UAE ಅಂತ ಕೊಟ್ಟಿದ್ರು ಸಹ ನೀವು ಬೇರೆ ಬೇರೆ ದೇಶಗಳ ವಿಷಯ ಬಂದಾಗ ಆ ಪಾಯಿಂಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಹೇಗೆ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರಬೇಕು. ಹಾಗಾಗಿ ಯಾವುದೇ ದೇಶ ಆಗಿರ್ಬಹುದು, ಅದರ ಜೊತೆ ಕೋಆಪರೇಷನ್ಗೆ ಸಂಬಂಧಪಟ್ಟಂತಹ ಏರಿಯಾಗಳು ಯಾವ್ದ್ಯಾವ್ದು, ಮತ್ತೆ ಎಲ್ಲಿ ಚಾಲೆಂಜಸ್ ಎದುರಾಗ್ತಾ ಇದೆ, ಎಲ್ಲಿ ಸವಾಲುಗಳು ಎದುರಾಗ್ತಾ ಇದೆ ಅನ್ನೋದನ್ನ ಸಹ ಪರಿಗಣಿಸಬೇಕು. ಅಂಡ್ ಫೈನಲ್ ಆಗಿ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ಸಹ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಈಗ ನೀವು ಥಿಂಕ್ ಮಾಡ್ಲಿಕ್ಕೆ ಇವತ್ತಿನ ಕ್ವಶನ್, ಆಸ್ ಅ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಯು ವಿಲ್ ಫೇಸ್ ಚಾಲೆಂಜಸ್ ಅಕ್ರಾಸ್ ಮಲ್ಟಿಪಲ್ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್, ಎಜುಕೇಶನ್, ಅಂಡ್ ಲಾ ಅಂಡ್ ಆರ್ಡರ್, ಅಂಡ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ. How would you prioritize these issues and what would be your strategy to ensure effective governance and development in your district? ಈಗ ಒಂದು ಡಿಸ್ಟ್ರಿಕ್ಟಿನ ಕಲೆಕ್ಟರ್ ಆಗಿದ್ದೀರಿ ಅಂತ ನೀವು ಅಂದ್ಕೊಂಡ್ರೆ ಹಲವಾರು ಸಮಸ್ಯೆಗಳು ಒಂದೇ ಸಾರಿ ಬರುತ್ತೆ. ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಿದ್ದು, ಅಲ್ಲಿನ ಮೂಲ ಸೌಕರ್ಯಕ್ಕೆ, ಹೆಲ್ತ್ ಕೇರ್, ಆರೋಗ್ಯಕ್ಕೆ, ಶಿಕ್ಷಣ, ಲಾ ಅಂಡ್ ಆರ್ಡರ್, ಮತ್ತೆ ಎನ್ವೈರನ್ಮೆಂಟ್, ಹೀಗೆ ಹಲವಾರು ವಿಭಾಗಗಳಲ್ಲಿ ಸಮಸ್ಯೆಗಳು ನಡೀತಾನೆ ಇರುತ್ತೆ. ನೀವು ಒಂದು ಕಡೆ ನೀವು ಅಪಾಯಿಂಟ್ ಆದ್ರಿ ಅಂತಂದ್ರೆ ಮೊದಲು ಯಾವ ಸಮಸ್ಯೆನ ಕೈಗೊಳ್ತೀರಾ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನ ಕೈಗೊಳ್ತೀರಾ, ಹೌ ವುಡ್ ಯು ಪ್ರಯಾರಿಟೈಸ್, ನಿಮ್ಮ ಪ್ರಯಾರಿಟಿ ಏನು ಹಾಗಾದ್ರೆ ಅನ್ನೋದನ್ನ ಥಿಂಕ್ ಮಾಡಿ ಅದರ ಬಗ್ಗೆ ಕಮೆಂಟ್ ಮಾಡಿದ್ರು ಒಳ್ಳೇದು. ಮತ್ತೆ ಹೇಗೆ ಎಫೆಕ್ಟಿವ್ ಗವರ್ನೆನ್ಸ್ ಮತ್ತೆ ಡೆವಲಪ್ಮೆಂಟ್ ನ ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಅಂದ್ರೆ ಮೊದಲು ನಮ್ಮ ಪ್ರಯಾರಿಟಿ ಏನು ಅಂತ ನಮಗೆ ಗೊತ್ತಾಗಿರ್ಬೇಕು. ಒಂದು ಕಡೆ ಎಲ್ಲ ಓದಿದ್ ನೆನಪಾಗ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಈಸಿ ಟು ಚೂಸ್ ಬಿಟ್ವೀನ್ ರೈಟ್ ಅಂಡ್ ರಾಂಗ್. ಅಂತಂದ್ರೆ ಸರಿ ಮತ್ತು ತಪ್ಪುಗಳ ನಡುವೆ ನಾವು ಆಯ್ಕೆ ಮಾಡ್ಕೊಳ್ಳೋದು ಸುಲಭ, ಆದ್ರೆ ಜೀವನದಲ್ಲಿ ಹಲವಾರು ಸಿಚುವೇಶನ್ ಹೇಗಿರುತ್ತೆ ಅಂತಂದ್ರೆ, ವಿ ನೀಡ್ ಟು ಚೂಸ್ ಬಿಟ್ವೀನ್ ರೈಟ್ ಅಂಡ್ ರೈಟ್ ಆರ್ ರಾಂಗ್ ಅಂಡ್ ರಾಂಗ್. ಅಂತಂದ್ರೆ ಎಷ್ಟೋ ಸಮಸ್ಯೆಗಳು ಅಥವಾ ಸಂದರ್ಭಗಳು ಹೇಗಿರುತ್ತೆ ಅಂತಂದ್ರೆ, ರೈಟ್ ಮತ್ತೆ ರೈಟ್ ಎರಡೂ ಸರಿಯಾದ ನಿರ್ಧಾರಗಳೇ ಆಗಿರುತ್ತೆ, ಆದ್ರೆ ಯಾವುದೋ ಒಂದು ಮಾತ್ರ ನಾವು ಕೈಗೊಳ್ಬೇಕಾಗಿರುತ್ತೆ. ಅಥವಾ ಎರಡು ತಪ್ಪಾಗಿರುತ್ತೆ, ಯಾವುದೋ ಒಂದನ್ನ ಅನಿವಾರ್ಯವಾಗಿ ಕೈಗೊಳ್ಳಲೇಬೇಕಾಗತ್ತೆ. ಅಂತ ಸಿಚುವೇಶನ್ ನಲ್ಲಿ ನಮ್ಮ ಇಂಟಿಗ್ರಿಟಿ ಹೇಗಿರುತ್ತೆ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಅನ್ನ ರೂಪಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹಲವಾರು ಕಡೆ. ಹಾಗೆ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.